ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಅಪರೂಪಕ್ಕೊಮ್ಮೆ ಕನ್ನಡ ಸಾಹಿತ್ಯನ ಓದ್ತಾ ಪುಸ್ತಕಗಳನ್ನ ಓದ್ತಾ ಅದನ್ನ ಬರೆದಂತ ಲೇಖಕರನ್ನು ಕೂಡ ಜಾಡನ್ನ ಹಿಡ್ಕೊಂಡು ಪತ್ತೆ ಮಾಡುವಂತ ಹವ್ಯಾಸ ನನ್ನದು. ಹಾಗೆ ಇವತ್ತು ನಮ್ಮ ಮುಂದೆ ಇದ್ದಾರೆ ಶಾಸನ ತಜ್ಞರಾದಂತಹ, ಶಾಸನ ಪ್ರಾಜ್ಞರು ಆದಂತಹ ಎಚ್.ಎಂ. ನಾಗರಾಜರಾವ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಇವರು MA MPhil ಪದವೀಧರರು. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ 36 ವರ್ಷಗಳ ಕಾಲ ಶಾಸನ ಪ್ರಾಜ್ಞರಾಗಿ ಅಂದ್ರೆ ಶಾಸನ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಹಾಗೆ ಲೇಖಕರು ಆಗಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಹೊರತಂದಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಆದಂತಹ ಭಾವಶಂಕರ ಒಂದು ಇತ್ತೀಚೆಗೆ ಬಿಡುಗಡೆ ಆದಂತ ಇವರ ಒಂದು ಪುಸ್ತಕ, ನನ್ನನ್ನ ಸೆಳೆದಂತ ಪುಸ್ತಕ ಕೂಡ ಇದು. ಇವರನ್ನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ನಮಸ್ಕಾರ ಗುರುಗಳೇ. ಶಾಸನ ತಜ್ಞರಾಗಿ 36 ವರ್ಷಗಳ ಕಾಲ ಅವಿರತವಾಗಿ ನಿಮ್ಮದೇ ಆದಂತ ಶೈಲಿನಲ್ಲಿ ಹೆಚ್ಚು ಸತ್ಯಾನ್ವೇಷಣೆಯನ್ನು ಮಾಡುವ ದೃಷ್ಟಿಯಿಂದ ಕಾರ್ಯಗಳನ್ನು ಮಾಡಿದ್ದೇನೆ. ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಒಂದು ಅನುಭವವನ್ನ ನಮ್ಮ ಮುಂದೆ ಹಂಚಿಕೊಳ್ಳಬಹುದಾ? ಖಂಡಿತ. ನಾನು ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ MA ಪದವಿ ಪಡೆದ ನಂತರ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಉದ್ಯೋಗ ಸಿಕ್ತು, ಅಲ್ಲಿಗೆ ಸೇರ್ಕೊಂಡೆ. ಅವಾಗ ಧರ್ಮವೀರ ರಾಜ್ಯಪಾಲರಾಗಿದ್ರು. ನಮ್ಮ ನೇಮಕಾತಿ ಅವರ ಸಹಿ ಮೂಲಕ ಆದದ್ದು. M. ಹನುಮಂತರಾವ್ ಅಂತ ಒಬ್ರು ಆರ್ಕಿಯಾಲಜಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ರಿಟೈರ್ ಆದವರು ಇದ್ರು. ನಮ್ಮಿಬ್ಬರನ್ನು ತಂದೆ ಮಗ ಅಂತ ಕರಿತಾ ಇದ್ರು. ನನಗೆ 22 ವರ್ಷ, ಅವರಿಗೆ 55 ವರ್ಷ. ಅಷ್ಟು ಚೆನ್ನಾಗಿ ನಾವು ಹೋಗ್ತಾ ಇದ್ವಿ. ಅವ್ರು ನನಗೆ ಥಿಯರಿ, ನಾನು ಎಪಿಗ್ರಫಿ ಒಂದು ಪೇಪರ್ ಓದಿದ್ರು ಕೂಡ ಪ್ರಾಕ್ಟಿಕಲ್ ನಾಲೆಡ್ಜ್ ಏನು ಇರ್ಲಿಲ್ಲ. ಹಾಗಾಗಿ ಅವರು ನನ್ನನ್ನು ಪ್ರತಿ ಹಂತದಲ್ಲೂ ತೀಡಿದ್ರು. ಒಂದು ಶಾಸನದ ಪಡಿಯಚ್ಚನ್ನು ತೆಗೆದುಕೊಳ್ಳೋದು ಹೇಗೆ, ಅದನ್ನ ಓದುವುದು ಕ್ರಮ ಹೇಗೆ, ಅದನ್ನ ಅನುವಾದ ಮಾಡುವುದು ಹೇಗೆ ಅನ್ನೋದನ್ನ ಅವರು ಹೇಳ್ಕೊಡ್ತಾ ಬಂದ್ರು. ಹಾಗಾಗಿ ಮೊದಲನೇ ಸಂಪುಟ ಕೊಡಗು ತರಬೇಕಾದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ಸುಮಾರು 10 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಾನು. ಅವ್ರು ಪ್ರತಿ ಹಂತದಲ್ಲೂ ನನ್ನನ್ನು ತಿದ್ದುತ್ತಾ ಹೋದ್ರು. ನನಗೆ ಅಂತ ಸರಳರು, ಅಷ್ಟು ದೊಡ್ಡ ವಿದ್ವಾಂಸರು ವನಸಮುದ್ದ ಹಾಗೆ ಇದ್ದವರು ಗೊತ್ತಿಲ್ಲ, ಬೇರೆ ಯಾರು ಗೊತ್ತಿಲ್ಲ. ಯಾವ ವಿಷಯದಲ್ಲೂ ಕೂಡ ಅವರು ತೋರ್ಪಡಿಕೆ ಅನ್ನೋದೇ ಇಲ್ಲ. ಬಹಳ ಸರಳವಾಗಿ ಹೇಳ್ಕೊಡೋರು. ತಮಗೆ ಗೊತ್ತಿದ್ದ ವಿಚಾರಗಳನ್ನು ಮುಚ್ಚಿಡ್ಬೇಕು ಅನ್ನೋದು ಇಲ್ದೇನೆ ಎಷ್ಟೋ ಜನ ಸಂಶೋಧಕರು ಅವ್ರನ್ನ ಬಳಸ್ಕೊಂಡಿದ್ದಾರೆ, ಅದು ಗೊತ್ತು ನನಗೆ. ಅವ್ರು ಹೇಳ್ಕೊಟ್ಟದ್ರಿಂದ ನಾನು ಶಾಸನ ಲಿಪಿಯನ್ನು ಓದುವ ಕೆಲಸದಲ್ಲಿ ಮುಂದುವರ್ಕೊಂಡು ಬಂದೆ. ಮೊದಲನೇ ಸಂಪುಟ ತಂದದ್ದು ನಾವು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆನಲ್ಲಿ ರೈಸ್ ಅವರು ಸುಮಾರು 74 ಶಾಸನವನ್ನ ಪತ್ತೆ ಮಾಡಿದ್ರು. ನಾವು ಸುಮಾರು 32 ಹೊಸ ಶಾಸನಗಳನ್ನ ಸೇರಿಸಿದ್ವಿ. ಆನಂತರ ಇತ್ತೀಚೆಗೆ ರೇಖಾ ಅಂತ ಹೇಳಿ ಒಬ್ರು ಮಡಿಕೇರಿನಲ್ಲಿ ಇದ್ದಾರೆ ಕ್ಯೂರೇಟ್ರು, ಅವರು ಸುಮಾರು 80 ಶಾಸನಗಳನ್ನ ಹೊಸದಾಗಿ ಪತ್ತೆ ಮಾಡಿದ್ದಾರೆ. ಅದು ಕೂಡ ಓದ್ತಾ ಇದ್ದೇನೆ ಸದ್ಯಕ್ಕೆ. ಆನಂತರ ಶ್ರವಣ ಬೆಳಗೊಳ, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಈ ತರ ಸಂಪುಟಗಳು ಬಂದು, ಹಾಗಾಗಿ ಈ ಶಾಸನಗಳ ಸುಮಾರು 1010 ಹೊಸ ಶಾಸನಗಳನ್ನ ನಾನು ಓದ್ಕೊಟ್ಟಿದ್ದೀನಿ. ಬೇರೆಯವರಿಗೆ ಓದ್ಕೊಟ್ಟಿದ್ದೀನಿ. ಪುಸ್ತಕಗಳಲ್ಲೂ ಸೇರಿಸಿದ್ದೀನಿ. ನನ್ನ ಸ್ವಂತ ಕೃತಿಗಳಲ್ಲೂ ಕೂಡ ಆನಂತರ ಬಂದಿದ್ದೀನಿ. ನಾನು ನಿವೃತ್ತನಾದ್ಮೇಲೆ ಯಾರಾದ್ರೂ ಕಳಿಸಿದ್ರೆ ಅವರ ಅನುಮತಿ ಪಡೆದು ನನ್ನ ಪುಸ್ತಕಗಳಲ್ಲಿ ಸೇರಿಸಿಕೊಂಡಿದ್ದೀನಿ. ಕ್ಷೇತ್ರ ಕಾರ್ಯ ಮಾಡುವಂಥದ್ದು ಕಡಿಮೆ ಆಯ್ತು. ಆಮೇಲೆ ಈಗ ಶಾಸನಗಳಂತಂದ್ರೆ ಕಲ್ಲುಗಳಲ್ಲೇ ಕೆತ್ತಿರುವಂತ ಲಿಪಿ ಆಗಿರುತ್ತೆ. ಅದು ಒಂದು ರೀತಿ ವರ್ಷಾನುಗಟ್ಲೆ ಮಳೆನಲ್ಲಿ ನೆಂದೋ ಅಥವಾ ಬಿಸಿಲು ಬಿದ್ದೋ ಎಲ್ಲ ಒಂದು ರೀತಿ ಶೇಡ್ ಆದಂಗೆ ಎದ್ದು ಕಾಣಿಸ್ತಾ ಇರಲ್ಲ. ಇದನ್ನ ಸ್ಪಷ್ಟವಾಗಿ ಓದೋದಕ್ಕೆ ಅಂತ ನಮ್ಮಂತ ಸಾಮಾನ್ಯರು ಅದನ್ನ ಅಥವಾ ಈಗಿನ ಹೊಸಗನ್ನಡದಲ್ಲಿ ಅದೇನಾರ ಇದ್ರೆ ಅದನ್ನ ಓದ್ಲಿಕ್ಕೆ ದುರ್ಬಿನ್ ಇಟ್ಕೊಂಡು ನೋಡ್ಬೇಕಾಗುತ್ತಾ, ಇಲ್ಲ ಏನಾರು ಅದು ಕೆಮಿಕಲ್ ನೇವೇನಾರು ಉಪಯೋಗಿಸಿ? ಇಲ್ಲ, ಅದು ಹೇಗ್ ಮಾಡ್ತೀವಿ ಅಂತಂದ್ರೆ, ಶಾಸನ ಹೇಗಿರುತ್ತೋ ಹಾಗೆ ಬರುತ್ತೆ. ಶಾಸನ ಚೆನ್ನಾಗಿದ್ರೆ ಪಡಿಯಚ್ಚು ಚೆನ್ನಾಗಿ ಬರುತ್ತೆ. ಶಾಸನವೇ ಸವೆದು ಹೋಗಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ತ್ರುಟಿತ ಅಂತ ಬರಿತೀವಿ, ಅಥವಾ ಸವೆದು ಹೋಗಿದೆ ಅಂತ ಒಂದು ಟಿಪ್ಪಣಿ ಬರಿತೀವಿ. ಶಾಸನ ಚೆನ್ನಾಗಿದ್ರೆ ಕಲ್ಲನ್ನ ನಾವು ಒದ್ದೆ ಮಾಡಿಬಿಟ್ಟು ಅದಕ್ಕೆ ನ್ಯೂಸ್ ಪ್ರಿಂಟ್ ಅನ್ನ ಅಂಟಿಸ್ಬಿಟ್ಟು
ಸ್ಪೆಷಲ್ ಬ್ರಷ್ಗಳಿರುತ್ತೆ. ಬ್ರಷ್ ಹಾ. ಅಲ್ಲಿ ಹೊಡೆದಾಗ ಹಾ, ಹಾ. ಅಕ್ಷರ ಇದ್ದಲ್ಲಿ ಹಳ್ಳ ಇರೋದ್ರಿಂದ ಅದು ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಹಾ, 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 ಹಾ. ಹಸಿಯಾಗಿರುವಾಗ್ಲೇನೆ ಹ್ಮ್, ಹ್ಮ್. ಅದಕ್ಕೆ ನಾವು ಒಂದು ಡ್ಯಾಬರ್ಸ್ ಅಂತ ಹೇಳ್ತೀವಿ. ಅದು ಒಂದು ಪೇಸ್ಟ್ ಮಾಡಿರ್ತೀವಿ ಇಂಕ್ದು, ಹಾ, ಹಾ. ಇಂಡಿಯನ್ ಇಂಕು, ಮೈಲ್ ತುತ್ತ ಅದೆಲ್ಲ ಸೇರಿಸ್ಬಿಟ್ಟು ಹ್ಮ್, ಹ್ಮ್. ಅದರಲ್ಲಿ ಆ ಡ್ಯಾಬರ್ಸ್ ನಲ್ಲಿ ಹಿಂಗೆ ಕಲಿಸ್ಕೋತಾ ಪೋಸ್ಟ್ ಆಫೀಸ್ ನಲ್ಲಿ ಸೀಲ್ ಹೊಡಿತಾರಲ್ಲ, ಹಾ, ಹಾ. ಹಾಗೆ ನೀವು ಹೊಡಿತಾ ಹೋದಾಗ ಹ್ಮ್, ಹ್ಮ್. ಅಕ್ಷರದಲ್ಲಿ ಪೇಪರ್ ಒಳಗೆ ಹೋಗಿಂದ ಅಲ್ಲಿ ಗಿಳಿಯಲ್ಲ, ಹ್ಮ್, ಹ್ಮ್, ಹ್ಮ್. ಉಳಿದ ಕಡೆ ಕಪ್ಪು ಬರುತ್ತೆ. ಹಾ. ಒಂದೇ ತರ ಮಾಡಿಬಿಟ್ಟು ಅದನ್ನ ಬಟ್ಟೆ ತರ ಬಿಡಿಸ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಹ್ಮ್, ಹ್ಮ್, ಹ್ಮ್. ತಗೊಂಡ್ ಬರ್ತೀವಿ. ಅದು ಆಮೇಲೆ ಅದನ್ನ ಓದುವ ಕ್ರಮ ಓದುವುದಲ್ಲಿ ಆ ತರ ಮಾಡ್ತೀವಿ. ಅದೇ ಆ, ಇಷ್ಟೆಲ್ಲ ಒಂದು ಸಿದ್ಧತೆಗಳಿರುತ್ತೆ. ಒಂದು ಸಾಮಾನ್ಯವಾಗಿ ಅದನ್ನು ಓದೋದು ಕ್ರಮ ಕಷ್ಟ. ಆ, ಇದನ್ನ ಇಂಥ ಇಂಥ ಹೊಯ್ಸಳರ ಕಾಲದ್ದು ಅಥವಾ ಆ ಈ ಚೋಳರದು ಕಾಲದ್ದು ಅಂತದ್ದು ಅವೆಲ್ಲ ಪತ್ತೆ ಮಾಡೋ ಅಂತ. ಅದು ಒಂದು ಎರಡು ತರ ಇರುತ್ತೆ. ಒಂದು ಲಿಪಿಯ ಲಕ್ಷಣಗಳನ್ನು ನೋಡಿ ಯಾವ ಶತಮಾನ ಅಂತ ಹೇಳ್ಬೋದು. ಸಾಧಾರಣವಾಗಿ ಪ್ರತಿ 100-200 ವರ್ಷಗಳಿಗೆ ಅಕ್ಷರಗಳ ಸ್ವರೂಪ ಬದಲಾಗ್ತಾ ಹೋಯ್ತು. ಅಶೋಕನ ಕಾಲದ ಅಕ್ಷರಗಳು ಇವತ್ತು ಬಂದಿಲ್ಲ. ಒಡೆಯರ್ ಪ್ರಿಂಟಿಂಗ್ ಬಂದ ಮೇಲೆ ಅಕ್ಷರದ ರೂಪ ಮತ್ತೆ ಬದಲಾಗ್ಲಿಲ್ಲ. ಅಲ್ಲಿವರೆಗೂ 100-200 ವರ್ಷಗಳಿಗೆ ಅಕ್ಷರ ಬದಲಾಗ್ತಾ ಹೋಯ್ತು. ಅದು ಮೇಲ್ನೋಟದ ಆಧಾರ. ಆಂತರಿಕವಾದ ಆಧಾರ ಇರುತ್ತೆ. ಈಗ ಹೊಯ್ಸಳ ಶಾಸನ ಅಂತಂದ್ರೆ ಅಲ್ಲಿ ಯಾವುದೋ ತಲಕಾಡುಗೊಂಡ ಅಂತಲೋ, ಭುಜಬಳ ವೀರಗಂಗಾ ಅಂತಲೋ, ಶನಿವಾರ ಸಿದ್ಧಿ ಅಂತಲೋ ಯಾವುದೋ ಬಿರುದುಗಳಿರುತ್ತೆ. ಆ ಬಿರುದುಗಳನ್ನ ಇಟ್ಕೊಂಡು ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾಲವನ್ನು ನಿರ್ಣಯ ಮಾಡ್ಕೋಬೇಕು. ಕಾಲ ಕೊಟ್ಟಿದ್ರೆ ಅದಕ್ಕೆ ಶಕವರ್ಷ ಕೊಟ್ಟಿದ್ರೆ ಅದಕ್ಕೆ 78 ವರ್ಷ ನಾವು ಸೇರಿಸಿದ್ರೆ ನಮ್ ಕ್ರಿಶ್ಚಿಯನ್ ಇರ ಬರುತ್ತೆ. ಹಾಗಾಗಿ ಅದನ್ನ ಇಂಡಿಯನ್ ಎಪಿಗ್ರಫಿನಲ್ಲಿ ಅದೊಂದು ಬಹಳ ದೊಡ್ಡ ಕ್ಷೇತ್ರ. ಕಾಲಾನುಗಣನೆ ಅನ್ನೋದು ದೊಡ್ಡ ಕ್ಷೇತ್ರ. ಅದು ಕಾಲವನ್ನು ಹೇಗೆ ನಿರ್ಧರಿಸಬೇಕು ಅನ್ನುವಂಥದ್ದು ಒಂದು ಶಾಸ್ತ್ರ. ಅಂದ್ರೆ ಈಗ ಇಷ್ಟೆಲ್ಲ ಕಾರ್ಯಗಳು ನಿಮ್ಮ ಇದರಲ್ಲಿ ಸಂಶೋಧನೆ, ಸತ್ಯ ಸಂಶೋಧನೆ ಅಂತಂದ್ರೆ ಯಾವ ದಿಕ್ಕಿನಲ್ಲಿ ನೀವು ಮಾಡಿದು ಅಂತ? ಅಲ್ಲ, ಈ ಶಾಸನಗಳು ಪ್ರಧಾನವಾಗಿ ರಾಜಾಜ್ಞೆಗಳು. ಶಾಸನ ಪದವೇ ಅದಾರ್ಥ. ಆದ್ರೆ ಏನಾಯ್ತು ಅಂತಂದ್ರೆ ನಮ್ಮ ಕಾಲದಲ್ಲಿ ಈಗ ಮುದ್ರಣ ಎಲ್ಲ ಬಂತು, ಕಾಗದ ಎಲ್ಲ ಇತ್ತು. ಹಿಂದಿನ ಕಾಲದಲ್ಲಿ ಲಿಪಿಗೆ ಎರಡೇ ಸಾಧ್ಯತೆ ಇದ್ದದ್ದು. ಒಂದು ಹಸ್ತಪ್ರತಿಯಲ್ಲಿ ಅಂದ್ರೆ ಓಲೆಗರಿನಲ್ಲಿ ಕಂಠದಿಂದ ಬರೆಯುವಂತದ್ದು, ಇನ್ನೊಂದು ಕಲ್ಲಿನ ಮೇಲೆ ಅಥವಾ ಲೋಹದ ಮೇಲೆ ತಾಮ್ರ ಶಾಸನಗಳು ಮೇಲೆ ಬರೆಯುವಂತದ್ದು. ನಾಣ್ಯಗಳ ಮೇಲೆ ಇರುವ ಅಕ್ಷರ ಅದು ಎರಕ ಹೋಯ್ತದ್ದು. ಅದು ಇನ್ಸ್ಕ್ರಿಪ್ಷನ್ ಅಲ್ಲ, ಎಂಬಾಸ್ಡ್ ಲೆಟರ್ಸ್ ಅದು. ಹಾಗಾಗಿ ಅದನ್ನ ಆಲೇಖ್ಯ ಅಂತ ಕರಿತೀವಿ, ಇದನ್ನ ಶಾಸನ ಅಂತ ಕರಿತೀವಿ. ಈ ಶಾಸನಗಳಲ್ಲೂ ಕೂಡ 5 ವಿಧ ಇದೆ. ಒಂದು ಪ್ರಸ್ತರ ಶಾಸನಗಳು ಅಂತ, ಇವು ಉದಾಹರಣೆಗೆ ಅಶೋಕನ ಶಾಸನಗಳು, ಅವೆಲ್ಲ ಧರ್ಮಲಿಪಿ, ಧರ್ಮ ಶಾಸನಗಳನ್ನ ಹೇಳ್ತಕ್ಕಂಥದ್ದು. ಏನ್ ಮಾಡ್ಬೇಕು ಅಂತ ಮೊರಾಲಿಟಿ ಹೇಳ್ತಕ್ಕಂಥ, ನೀತಿ ಹೇಳ್ತಕ್ಕಂಥದ್ದು. ಎರಡನೇದು ಪ್ರಶಸ್ತಿ ಶಾಸನಗಳು ಅಂತ, ಅದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಕೆಲವು ಸಲ ಆ ಕಡೆ ಈ ಕಡೆ ಆಗುತ್ತೆ. ಮೂರನೇದು ಸ್ಮಾರಕಗಳು. ಸ್ಮಾರಕಗಳಲ್ಲೇನೆ ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು, ಆತ್ಮಬಲಿ ಮತ್ತೆ ಜೈನ ಸನ್ಯಾಸರ ಸಲ್ಲೇಖನ ನಿಷೇಧಿ ಕಲ್ಲುಗಳು ಇವೆಲ್ಲ ಬರ್ತವೆ. ನಾಲ್ಕನೇದು ಅತಿ ಹೆಚ್ಚಿರ್ತಕ್ಕಂಥ ದಾನ ಶಾಸನಗಳು. 5ನೇದು ಸಂಕೀರ್ಣ ಅಂತ. ಹೀಗೆ 5 ಪ್ರಕಾರಗಳನ್ನು ನಾವು ಶಾಸನಗಳಲ್ಲಿ ಗುರುತಿಸಬಹುದು. ಈಗ ನಿಮ್ಮ ಕ್ಷೇತ್ರದಲ್ಲಿ PhD ಮಾಡುವಂತ ಸರಕು ಅಂತ ಇದೆಯಾ? ಇವತ್ತಿನೂ ಕೂಡ ಈ ವಿಚಾರದಲ್ಲೂ PhD ಮಾಡುವ ಶಾಸನ ಅನ್ನುವುದು ಒಂದು ಸಾಗರ ಇದ್ದ ಹಾಗೆ. ಯಾಕೆಂದ್ರೆ ಅದರಲ್ಲಿ ನಮ್ಮ ಬಗ್ಸೆ ಎಷ್ಟು ಸಿಗುತ್ತೋ ಅಷ್ಟೇ ಸಿಗುವಂತದ್ದು ಕೂಡ. PhD ಅನ್ನುವಂಥದ್ದು ಅಷ್ಟೇನೆ. ಅಮಾನಾಯಕರು ಹೇಳ್ತಾ ಇದ್ರು, PhD ಅನ್ನೋದು ಎಂಟ್ರೆನ್ಸ್ ಎಕ್ಸಾಮ್ ಇದ್ದಂಗೆ, ಸಂಶೋಧನೆಗೆ ಮಾಡಬಲ್ಲ ಅನ್ನುವಂಥ ಅರ್ಹತೆ ಹೇಳ್ತಕ್ಕಂಥ ಒಂದು ಪರೀಕ್ಷೆ ಅದು ಅಂತ ಹೇಳ್ಕೊಂಡು. ಮೊದಲನೇ PhD ಶಾಸನಕ್ಕೆ ಸಂಬಂಧಪಟ್ಟದ್ದು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಮಾಡಿದ್ರು, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ. ಅದು ಬೇರೆದಕ್ಕೆ ಮಾದರಿ ಆಯ್ತು. ಆನಂತರ ತುಂಬಾ ಶಾಸನಗಳು ಬಂದಿದೆ. ಒಂದೊಂದು ಜಿಲ್ಲೆಗೆ, ತಾಲೂಕಿಗೆ ಸಂಬಂಧಪಟ್ಟಂಗೂ ಕೂಡ ಅಧ್ಯಯನಗಳಾಗಿದ್ದಾವೆ, PhDಗಳು ಕೂಡ ಬಂದಿದ್ದಾವೆ. ನಿಮ್ಮ ನೇತೃತ್ವದಲ್ಲಿ ಕೂಡ ನೀವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀರಿ. ಆದ್ರೆ ಒಂದೇನು ಅಂತಂದ್ರೆ, ನಾನು PhD ಮಾಡ್ಲಿಲ್ಲ. ನಾನು ಮಾರ್ಗದರ್ಶನ ಮಾಡಿದ್ದೀನಿ ಅಂತಂದ್ರೆ ನನ್ನ ಹತ್ರ ಬರ್ತಾ ಇದ್ದು ತುಂಬಾ ಜನ ವಿದ್ಯಾರ್ಥಿಗಳು, ಅವರೆಲ್ಲ ಡಾಕ್ಟರೇಟ್ ತಗೊಂಡಿದ್ದಾರೆ. ನನ್ನ ಕೈಲಾದದ್ದು ಸಹಾಯ ಮಾಡಿದ್ರು. ನಾನು ಮಾರ್ಗದರ್ಶನ ಅಂತ ಕರೀಲಿಕ್ಕೂ ಆಗೋದಿಲ್ಲ. ಅವ್ರಿಗೆ ಬೇಕಾದ ಸಂಪುಟಗಳನ್ನ ಕೊಟ್ಟಿದ್ದೀನಿ, ಅದರ ಅರ್ಥ ವಿವರಿಸಿದ್ದೀನಿ. ಅವ್ರಿಗೆ ಬೇಕಾದಾಗ ಆ ತರ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ಪರಿಸರ, ನಿಮ್ಮ